ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಲೆಡ್ಜ್. ಇವತ್ತು ನೋಡಿ ಎಲ್ಲರ ಬಾಯಲ್ಲೂ ಕೇಳೋದು ಒಂದೇ ಒಂದು ಶಬ್ದ ಅಂದರೆ ಡಯಾಬಿಟೀಸ್ ಡಯಾಬಿಟೀಸ್ ಡಯಾಬಿಟೀಸ್. ಯಾರ ಮನೆಯಲ್ಲಾದರೂ ನೋಡಿ ಒಬ್ಬರಾದರೂ ಡಯಾಬಿಟಿಕ್ ಪೇಷಂಟ್ ಇದ್ದೇ ಇರ್ತಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗಿರೋದೇ ಇದಕ್ಕೆ ಕಾರಣ. ಈ ವಿಡಿಯೋದಲ್ಲಿ ನಾನು ಡಯಾಬಿಟಿಕ್ಗೆ ಬರಲು ಕಾರಣ ಏನು, ಅದರ ಲಕ್ಷಣಗಳೇನು, ಹಾಗೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ. ನನ್ನ ವಿಡಿಯೋನ ನೀವು ಮೊದಲೇ ನೋಡಬಹುದು. ಈಗೆಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಹ ಬರ್ತಾಯಿದೆ. ಯಾಕೆಂದರೆ ಬರೀ ಪಿಜ್ಜಾ, ಬರ್ಗರು, ಪ್ಯಾಕೆಟ್ ಫುಡ್ಡು, ಈ ಸಾಫ್ಟ್ ಡ್ರಿಂಕ್ಸ್ಗಳು ಈ ಥರಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ಟಿರೋದ್ರಿಂದ ದೊಡ್ಡವರು ಅಷ್ಟೇ ಚಿಕ್ಕವರು ಅಷ್ಟೇ. ಹಾಗಾಗಿ ಡಯಾಬಿಟಿಕ್ ಜಾಸ್ತಿ ಆಗ್ತಾಯಿದೆ. ಹಿಂದೆಲ್ಲ ನೋಡಿ ನಮ್ಮ ಪೂರ್ವಜರು ತಿನ್ನೋ ಆಹಾರ ನಾವೀಗ ತಿಂತಾನೇ ಇಲ್ಲ. ಅವರೆಲ್ಲ ನೋಡಿ ರಾಗಿ, ಜೋಳ, ಆಮೇಲೆ ಸಜ್ಜೆ ಈ ಥರ ಮಿಲೆಟ್ಸ್ ಜಾಸ್ತಿ ಬಳಸ್ತಾ ಇದ್ರು ಅವರು. ಹಾಗಾಗಿ ಅವ್ರ ಹೆಲ್ತ್ ತುಂಬ ಚೆನ್ನಾಗಿತ್ತು. ಆಗೆಲ್ಲ ಡಯಾಬಿಟಿಸ್ ಅಂತಂದರೆ ಅವರಿಗೆ ಗೊತ್ತೇ ಇರಲಿಲ್ಲ. ಈಗೆಲ್ಲ ಜಾಸ್ತಿ ಆಗಿರೋದಕ್ಕೆ ಇದೇ ಕಾರಣ. ಆಮೇಲೆ ಲೇಜಿನೆಸ್ಸು, ಗಂಟೆಗಟ್ಟಲೆ ರೀಲ್ಸ್ ನೋಡೋದು. ಈ ರೀಲ್ಸ್ ಬಂದಾಗಿದ್ದಂತೂ ಎಲ್ಲರೂ ಲೇಜಿ ಆಗಿಬಿಟ್ಟಿದ್ದಾರೆ. ಹಾಗೆ ಸಿದ್ದರಾಮಯ್ಯ ಕೂಡ 2000ರಿಂದನೂ ಎಲ್ಲರೂ ಲೇಜಿ ಆಗಿಬಿಟ್ಟಿದ್ದಾರೆ. ಆ ಮಾತು ಬೇರೆ ಬಿಡಿ. ಯಾವಾಗಲೂ ನೋಡಿ ನಾವು ದಿನದಲ್ಲಿ ಒಂದು ಹಾಫ್ ಆನ್ ಅವರ್ ಆದರೂ ಏನಾದರೂ ದೇಹಕ್ಕೆ ಎಕ್ಸಸೈಸ್ ಕೊಡಲೇಬೇಕು. ಕೂತಲ್ಲೇ ಕೂಡಬಾರ್ದು. ಅಥವಾ ನೀವು ಎಕ್ಸಸೈಸ್ ಅಂದರೆ ಯೋಗ ಆದರೂ ಮಾಡಿ, ವಾಕ್ ಆದರೂ ಮಾಡಿ, ಜಾಗಿಂಗ್ ಆದರೂ ಮಾಡಿ, ಏನಾದರೂ ಮಾಡಿ, ಅಟ್ಲೀಸ್ಟ್ ಹಾಫ್ ಆನ್ ಅವರು ನೀವು ದೇಹಕ್ಕೆ ಎಕ್ಸಸೈಸ್ ಕೊಡಲೇಬೇಕು. ಹಾಗೆ ಚೆನ್ನಾಗಿ ನೀರು ಕುಡಿಬೇಕು. ಕೆಲವೊಬ್ಬರಂತೂ ಹೇಳ್ತಾರೆ, ಅಯ್ಯೋ ನಮ್ಮ ಮಕ್ಕಳು ರೀ ಒಬ್ಬಟ್ಟಂದರೆ ಹೋಳಿಗೆ ಅಂದರೆ ತಿನ್ನೋದೇ ಇಲ್ಲ ರೀ, ಬರೀ ಜಾಮೂನು, ಜಾಂಗೀರು, ಈ ಥರದ್ದು ಜಿಲೇಬಿ ಈ ಥರದ್ದಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಒಳ್ಳೆ ಹೆಮ್ಮೆಲಿಂದ ಹೇಳ್ಕೊತಾರೆ. ಹೋಳಿಗೆಯಲ್ಲಿ ಏನು ಕೆಟ್ಟದಿರುತ್ತೆ ರೀ? ತೊಗರಿಬೇಳೆ, ನಮಗೆ ಪ್ರೋಟೀನ್ ಸಿಗುತ್ತೆ, ಬೆಲ್ಲ ಹಾಕಿರ್ತೀವಿ, ಅದರಲ್ಲಿ ಐರನ್ ಸಿಗುತ್ತೆ, ಪ್ಲಸ್ ಕ್ಯಾಲ್ಶಿಯಮ್ ಸಿಗುತ್ತೆ. ಆಮೇಲೆ ಮೈದಾ ಏನು ಬಳಸೋದು ಬೇಕಾಗಿಲ್ಲವ. ಹೋಳಿಗೆ ಮಾಡಬೇಕಂದ್ರೆ ನೀವು ಚಿರೋಟಿ ರವೆ ಆಮೇಲೆ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಕಣಕಾಗೆ ಚೆನ್ನಾಗೇ ಬರುತ್ತೆ ಒಬ್ಬಟ್ಟು. ಅದಕ್ಕೇನು ಮೈದಾನೇ ಯೂಸ್ ಮಾಡಬೇಕಂತ ಏನೂ ಇಲ್ಲ. ನಾನು ಹಾಗೆ ಮಾಡೋದು, ಚೆನ್ನಾಗೇ ಬರುತ್ತಲ್ವ. ಹಂಗಾಗಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು, ತಾಯಂದಿರು ಆ ಥರದ್ದೆಲ್ಲ ತಿನ್ನಬಾರ್ದು. ನನ್ನ ಮಗನೂ ಮುಂಚೆ ಹೋಳಿಗೆ ಅಂದರೆ ತಿಂತಾನೇ ಇರಲಿಲ್ಲ. ಅವನಿಗೆ ಚಪಾತಿ ಅಂದರೆ ತುಂಬ ಇಷ್ಟ ಇತ್ತು. ಹಾಗಾಗಿ ಅವ್ರ ಪಪ್ಪ ಏನು ಮಾಡಿದರು, ಇದು ಸ್ವೀಟ್ ಚಪಾತಿ ಕಣೋ ಅಂತ ಅಂದ್ಬಿಟ್ಟು ತುಪ್ಪ ಹಾಕಿ ರೋಲ್ ಮಾಡಿ ಕೊಟ್ಟದು. ಆವಾಗಿಂದ ಅವನಿಗೆ ಹೋಳಿಗೆ ಅಂದರೆ ಈಗಲೂ ಪಂಚಪ್ರಾಣ. ಅವನಿಗೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ತಿಳಿಸ್ಬೇಕು ಮಕ್ಕಳಿಗೆ. ಏನೂ ಅವ್ರು ಅರ್ಥ ಆಗಲ್ಲ ಅವರೆಲ್ಲ ಆ ಥರದ್ದು. ಈಗ ದೊಡ್ಡವ್ರಿಗೆ ನಮಗೆ ಅಯ್ಯೋ ಜಿಲೇಬಿ ಅಂದ ತಕ್ಷಣ ಬಾಯಲ್ಲಿ ನೀರು ಬರುತ್ತೆ, ಇನ್ನು ಮಕ್ಕಳಿಗೆ ಬರಲ್ವ ಜಾಮೂನು ಅಂದ ತಕ್ಷಣ. ಹಾಗಾಗಿ ನಾವು ತಿಳಿಸ್ಬೇಕು. ಹೆಲ್ತ್ ಬಗ್ಗೆ ಅವರಿಗೆ ತಿಳಿಸ್ಕೊಟ್ಟಾಗ ಅರ್ಥ ಮಾಡ್ಕೋತಾರೆ, ತಿಂತಾರೆ ಕೂಡ. ಡಯಾಬಿಟಿಸ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ. ನಾವು ತಿನ್ನೋ ಆಹಾರದಲ್ಲಿ ಸಕ್ಕರೆ ಅಂದರೆ ಗ್ಲುಕೋಸ್ ಇರುತ್ತೆ. ಇದು ನಮ್ಮ ರಕ್ತದಲ್ಲಿ ಸೇರುತ್ತೆ. ಈ ಸಕ್ಕರೆ ಅಂಶ ನಮ್ಮ ದೇಹದ ಸೆಲ್ಗಳಿಗೆ ಹೋಗಿ ಶಕ್ತಿ ಕೊಡಬೇಕಂದ್ರೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ ಬೇಕಾಗುತ್ತೆ. ಈ ಹಾರ್ಮೋನು ಸರಿಯಾಗಿ ನಮ್ಮ ದೇಹಕ್ಕೆ ಲಭ್ಯ ಇಲ್ಲದೆ ಇರೋದು ಅಥವಾ ಇದ್ದರೂ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದರೆ ಈ ಗ್ಲುಕೋಸು ನಮ್ಮ ದೇಹದ ಸೆಲ್ಗಳಿಗೆ ಹೋಗೋ ಬದಲು ರಕ್ತದಲ್ಲೇ ಉಳಿಯುತ್ತೆ ನೋಡಿ. ಅಂದರೆ ಗ್ಲುಕೋಸ್ ಅಂಶ, ಇದನ್ನೇ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. What is diabetes? Diabetes is a long-term health condition where the body cannot properly use or produce enough insulin, a hormone that helps control blood sugar levels. This causes sugar to build up in the blood, which can lead to serious health problems if not managed properly. ಡಯಾಬಿಟಿಸ್ ಬರಲು ಪ್ರಮುಖ ಕಾರಣಗಳು ನೋಡೋಣ. ಯಾರಾದರೂ ಕುಟುಂಬದಲ್ಲಿ ಯಾರಿಗಾದರೂ ಇದ್ದರೆ ಬರೋ ಚಾನ್ಸ್ ಇರುತ್ತೆ. ನೆಕ್ಸ್ಟು ನಾವು ತಿನ್ನೋ ಆಹಾರದಲ್ಲಿ ಅಂದರೆ ಜಾಸ್ತಿ ಸಕ್ಕರೆ ಇರೋಂಥ ನಾವು ಪದಾರ್ಥಗಳನ್ನು ಸೇವಿಸಿದಾಗ, ಮತ್ತು ನಿದ್ದೆ ಕಡಿಮೆ ಆದಾಗ, ತೂಕ ಜಾಸ್ತಿ ಆದಾಗ, ಹಾಗೆ ನಮ್ಮ ದೇಹಕ್ಕೆ ಸರಿಯಾದ ಎಕ್ಸಸೈಸ್ ಕೊಡದೇ ಇದ್ದಾಗ ಈ ಡಯಾಬಿಟಿಸ್ ಇಷ್ಟು ಪ್ರಮುಖವಾಗಿ ಸರಳವಾಗಿ ನಾನು ಹೇಳ್ತಾ ಇರೋದು ಕಾರಣಗಳು. ಈಗ ಡಯಾಬಿಟಿಸ್ನ ಲಕ್ಷಣಗಳನ್ನು ನೋಡೋಣ. ಪದೇ ಪದೇ ಬಾಯಾರಿಕೆ ಆಗೋದು, ಜಾಸ್ತಿ ನೀರು ಕುಡಿಬೇಕು ಅನಿಸೋದು, ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅನಿಸೋದು, ತೂಕ ಕಡಿಮೆ ಆಗೋದು, ನಾವು ಎಷ್ಟು ತಿಂದ್ರೂ ಇನ್ನೂ
ತಿನ್ಬೇಕು ಅನ್ಸೋದು, ಅಂದರೆ ಇನ್ನೂ ಹಸಿವು ಆಗ್ತಾ ಇರೋದು, ದೇಹದಲ್ಲಿ ಎನರ್ಜಿ ಕಡಿಮೆ ಆಗೋದು, ಆಮೇಲೆ ಒಂದು ಚಿಕ್ಕ ಗಾಯ ಆದ್ರೂ ಬೇಗ ವಾಸಿ ಆಗದೇ ಇರೋದು, ಕೆಲವೊಬ್ಬರಿಗೆ ನೋಡಿ ಕಣ್ಣು ಸಹ ಸ್ವಲ್ಪ ಮಂಜಾಗಿ ಕಾಣಿಸುತ್ತೆ. ಇಷ್ಟು ಸ್ವಲ್ಪ ಬೇಸಿಕ್ ಲಕ್ಷಣಗಳು ಡಯಾಬಿಟಿಕ್ ಬಂದಿದೆ ಅನ್ನೋಕ್ಕೆ ಲಕ್ಷಣಗಳು. Full day diabetes diet plan, morning to night. ಇದು ನೋಡಿ ನವಣೆ, ಇದರಿಂದ ನೀವು ಅನ್ನ ಮಾಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಬೋದು, ಪೊಂಗಲ್ ಮಾಡ್ಬೋದು. ಆದಷ್ಟು ಈ ಥರ ಮಿಲೆಟ್ಸ್ನ ಜಾಸ್ತಿ ಬಳಸಿ ಅಂತ ನಾನು ಹೇಳೋದು. ನೋಡಿ ಇದು ಬ್ರೌನ್ ರೈಸು, ನಾನು ಆಗಲೇ ತೋರಿಸಿದ್ನಲ್ಲ ಅದು ನವಣೆ. ಇವತ್ತು ನವಣೆದೇ ನಾನು ರೈಸ್ ಮಾಡಿ ನಿಮಗೆ ತೋರಿಸ್ತೀನಿ ನೈಟ್ ಡಿನ್ನರಿಗೆ. ಅಂದರೆ ಬೆಳಗ್ಗೆಲಿಂದ ಇವತ್ತು ಡಯಾಬಿಟಿಕ್ ಇರೋರು ಯಾವ ಥರ ಆಹಾರ ಸೇವನೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಆದಷ್ಟು ನೋಡಿ 3 ಬಿಳಿ ಪದಾರ್ಥದಿಂದ ದೂರ ಇಡಿ. 1 ಶುಗರು, 1 ಸಾಲ್ಟು, 1 ಮೈದಾ, ಇನ್ನೊಂದು 4 ಅಂತ ಹೇಳ್ಬೋದು, ಇನ್ನೊಂದು ವೈಟ್ ರೈಸು. ಈ 3ರಿಂದ ಯಾರು ಆದಷ್ಟು ದೂರ ಇರ್ತಾರೋ ಅವರಿಗೆ ಈ ಡಯಾಬಿಟಿಕ್ ಅಂತ ಅಷ್ಟೇ ಅಲ್ಲ, ಯಾವ ರೋಗ ಬರೋ ಚಾನ್ಸು ಸಹ ಇರಲ್ಲ. ಬೆಳಿಗ್ಗೆ ನೋಡಿ ನೀವು ಎದ್ದ ತಕ್ಷಣ ಬ್ರಷ್ ಎಲ್ಲ ಆದಮೇಲೆ 1 ಗ್ಲಾಸ್ ಬಿಸಿ ನೀರು ಕುಡೀರಿ. ಅದ್ರ ಜೊತೆಗೆ ಹಿಂದಿನ ದಿನ ರಾತ್ರಿಯೇ ಮೆಂತ್ಯ 1 ಸ್ಪೂನು ಮೆಂತ್ಯ ನೀರಲ್ಲಿ ನೆನೆಸಿ ಗ್ಲಾಸಲ್ಲಿ ನೀರು ಸ್ವಲ್ಪ ಜಾಸ್ತಿ ಹಾಕಿರಿ. ಬೆಳಿಗ್ಗೆ ಆ ಮೆಂತ್ಯ ತಿಂದ್ಬಿಟ್ಟು ಆ ನೀರು ಕುಡೀರಿ. ಇನ್ನೊಂದು ದಿನ ಬೇಕಾದರೆ ಬೆಳ್ಳುಳ್ಳಿ ತಿನ್ಬೋದು ಡಯಾಬಿಟಿಕ್ ಇರೋರು. ಅದಾದಮೇಲೆ ಒಂದು 4 ಬಾದಾಮಿ ಮತ್ತು ಅಂಜೂರು, ದ್ರಾಕ್ಷಿ ಇದೆಲ್ಲ ನೆನೆಸಿರೋದು, ಚಿಯಾ ಸೀಡ್ಸ್ ಸ್ವಲ್ಪ ತೊಗೊಳ್ಳಿ. ಯಾಕಂದರೆ ಇದು ಡಯಾಬಿಟಿಕ್ ಇರೋರಷ್ಟೇ ತೊಗೋಬೇಕಂತ ಏನೂ ಇಲ್ಲ. ಬಟ್ ದ್ರಾಕ್ಷಿ ಸ್ಕಿಪ್ ಮಾಡಿ, ನನ್ನ ಮಗನಿಗೆ ನಾನು ನೆನೆಸಿರೋದು, ಮಕ್ಕಳಿಗೆ ಅಂತ ನೆನೆಸಿರೋದು ಇದು. ಇದನ್ನು ಬಿಟ್ಬಿಟ್ಟು ಚಿಯಾ ಸೀಡ್ಸು ಮತ್ತು ಮೆಂತ್ಯ ಕಾಳಿನ ನೀರು, ಬೆಳ್ಳುಳ್ಳಿ ಡಯಾಬಿಟಿಕ್ ಇರೋರು ಇಷ್ಟು ಬೆಳಿಗ್ಗೆ ತೊಗೊಳ್ಬೇಕು. ಬೆಳಿಗ್ಗೆ ನೋಡಿ ಮೆಂತ್ಯ ನೀರು ಆಮೇಲೆ ಬಾದಾಮಿ ಎಲ್ಲ ತಿಂದ ಮೇಲೆ ಒಂದು ರಿಫ್ರೆಶಿಂಗ್ ಡ್ರಿಂಕ್ ಮಾಡೋಣ. ಇದು ಅಷ್ಟೇ, ನಾನು ಲಾಸ್ಟು ವೀಡಿಯೋದಲ್ಲಿ ಒಂದು ಡಯಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಒಂದೊಂದು ದಿನ ಒಂದೊಂದು ಮಾಡ್ಕೊಳ್ಳಿ. ಯಾಕಂದರೆ ಡೈಲಿ ಒಂದೇ ಅಂದ್ರೂ ಬೋರ್ ಆಗುತ್ತೆ. ಡಯಟ್ ಅಂದ ತಕ್ಷಣ ಒಂಥರ ಏನೋ ಹಿಂಸೆ ಥರ ಆಗಬಾರ್ದು. ಹಾಗಾಗಿ ಒಂದಿನ ಜೀರಿಗೆ ನೀರು ಕುಡೀರಿ, ಒಂದಿನ ಈ ಥರ ಪಾಲಕ್ಕು ಮತ್ತು ಕುಕುಂಬರ್ ಹಾಕಿ ಒಂದು ಜ್ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳಿ. ಒಂದೊಂದು ದಿನ ಒಂದೊಂದು ಕುಡೀರಿ, ಆಗ ನಿಮಗೆ ಬೋರ್ ಆಗಲ್ಲ, ಅಷ್ಟೇ, ಇನ್ನೇನಿಲ್ಲ. ನೋಡಿ ಇದು ಪಾಲಕ್ ಸೊಪ್ಪು ತೊಳ್ಕೊಂಡಿದ್ದೀನಿ, ಹಾಗೆ ಒಂದು ಕುಕುಂಬರ್ ಇದನ್ನು ಸಹ ತೊಳ್ಕೊಂಡಿದ್ದೀನಿ. ಈಗ ಇದನ್ನು ಜ್ಯೂಸ್ ಮಾಡೋಣ. ಇದಕ್ಕೆ ಯಾವುದೇ ಥರದ್ದು ಶುಗರ್ ಏನೇ ಆ್ಯಡ್ ಮಾಡಲ್ಲ. ನಿಮ್ಗೆ ಬೇಕು ಅಂದರೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿ ನೀವು ಕುಡಿಬೋದು, ಚೆನ್ನಾಗಿರುತ್ತೆ. ನಾನು ಕುಡಿತೀನಿ. ನಾನು ವೆಯ್ಟ್ ಲಾಸು ಆಗಿ ಇದೇ ಡಯಟ್ನ ನಾನು ಫಾಲೋ ಮಾಡ್ತೀನಿ. ನನಗೇನು ಡಯಾಬಿಟೀಸ್ ಇಲ್ಲ, ಬಟ್ ತೂಕ ಕಂಟ್ರೋಲಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಇಡೀ ದಿನ ನಿಮ್ಗೇನು ತೋರಿಸ್ತಾ ಇದ್ದೀನಲ್ಲ ಈ ಡಯಟ್ನ ಫಾಲೋ ಮಾಡ್ತಾನೇ ಇರ್ತೀನಿ. ಹಾಗಾಗಿ ನನ್ನ ವೆಯ್ಟ್ ಸಹ ಲಾಸ್ ಆಗಿದೆ ಕೂಡ. ನಾನು 60 ಇದ್ದೆ, ಇವಾಗ 56 ಆಗಿದ್ದೀನಿ. ಈಗ ನೋಡಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದು. ನೋಡಿ ನಮ್ಮ ರಿಫ್ರೆಶಿಂಗ್ ಜ್ಯೂಸ್ ರೆಡಿಯಾಗಿದೆ. ಚೆನ್ನಾಗಿರುತ್ತೆ, ಕುಕುಂಬರ್ದು ಫ್ಲೇವರ್ ಬರ್ತಾ ಇರುತ್ತೆ, ಬ್ಲ್ಯಾಕ್ ಸಾಲ್ಟ್ದು. ನೀವೇನು ಕುಡಿಯೋಕ್ಕೆ ತುಂಬ ಕೆಟ್ಟದಾಗಿರುತ್ತೆ ಅಂತ ಏನು ಅನ್ಕೋಬೇಡಿ. ಒಂದು ಸಲ ಮಾಡ್ಕೊಂಡು ನೋಡಿ. ಬೇಕಾದರೆ ಒಂದಿನ ಬೇಕಾದರೆ ನೀವು ಬೂದುಗುಂಬಳಕಾಯಿ ಜ್ಯೂಸು, ಅದೇ ವೈಟ್ದಿರುತ್ತಲ್ವ ಅದ್ರ ಜ್ಯೂಸ್ ಬೇಕಾದರೂ ಕುಡಿಬೋದು. ಒಂದೊಂದು ದಿನ ಒಂದೊಂದು ಮಾಡ್ಕೊಳ್ಳಿ. ಡೈಲಿ ಒಂದೇ ಥರದ್ದು ಕುಡಿದ್ರೂ ಬೋರ್ ಆಗುತ್ತೆ ನಮಗೆ. ಹಾಗಾಗಿ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಬ್ರೇಕ್ಫಾಸ್ಟಲ್ಲಿ ನಾವೇನೇನು ತೊಗೊಳ್ಬೋದು ಅಂದರೆ ರಾಗಿ ದೋಸೆ ತೊಗೊಳ್ಬೋದು. ಮಿಲೆಟ್ಸಿಂದ ಯಾವುದೇ ಏನೇ ಮಾಡಿರಲಿ, ಪೊಂಗಲ್ ಆಗಿರ್ಬೋದು, ನವಣೆಯಿಂದ ಮಾಡಿರೋಂಥ ಪೊಂಗಲ್ ಆಗಿರ್ಬೋದು, ಬಿಸಿಬೇಳೆಭಾತ್ ಆಗಿರ್ಬೋದು ತೊಗೊಳ್ಬೋದು. ಅಥವಾ ಓಟ್ಸು, ಇಲ್ಲಾಂದರೆ ಮ್ಯೂಸ್ಲಿ ಥರದ್ದು ಬರುತ್ತೆ, ಅದರಲ್ಲಿ ನಿಮಗೆ ಫ್ರೂಟ್ಸು. ಡಯಾಬಿಟಿಕ್ ಇರೋರು ನೋಡಿ ಈ ಬಾಳೆಹಣ್ಣು ಜಾಸ್ತಿ ಸ್ವೀಟ್ ಇರೋದು, ಈ ಮ್ಯಾಂಗೋ ಈ ಥರದ್ದೆಲ್ಲ ನೀವು ತಿನ್ನಬೇಡಿ. ಯಾವ ಹಣ್ಣು ನಾವು ಹಾಕ್ಕೊಳ್ಬೋದು ಅನ್ನೋದು ನಾನು ತೋರಿಸ್ತೀನಿ. ಈಗ ಬನ್ನಿ, ಇದು ನೋಡಿ ಮ್ಯೂಸ್ಲಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಣ್ಣು ಜಾಸ್ತಿ ಇರಬೇಕು, ಇದರಲ್ಲೇನು ಜಾಸ್ತಿ ಶುಗರ್ ಇರಲ್ಲ. ಆಮೇಲೆ ನೀವು ಯಾವುದೇ ಥರದ್ದು ಶುಗರ್ ಆ್ಯಡ್ ಮಾಡೋ ಅವಶ್ಯಕತೆ ಸಹ ಇರಲ್ಲ. ಅದ್ರ ಜೊತೆಗೆ ಒಂದು ಸ್ಟಾರ್ ಫ್ರೂಟ್ ನಾನು ಹಾಕ್ತಾಯಿದ್ದೀನಿ.
ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಗೆ, ಆಮೇಲೆ ಹಾರ್ಟ್ ಪೇಷಂಟ್ಗೆ ಜನರಲಾಗಿ ಇದನ್ನು ಜಾಸ್ತಿ ಬಳಕೆ ಮಾಡಬೇಕು. ಅವರಷ್ಟೇ ತಿನ್ನಬೇಕಂತೇನಲ್ಲ, ಎಲ್ಲರೂ ತೊಗೊಳ್ಬೋದು. ಫ್ರೂಟ್ಸು, ಒಂದು ತರಕಾರಿ ಯಾರು ತಿಂದರೂ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾನು ಇದಕ್ಕೊಂದು ಕಿವಿ ಫ್ರೂಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಕಿವಿ ಫ್ರೂಟು ಅಷ್ಟೇ ತುಂಬ ಒಳ್ಳೆಯದು. ಇದು ಲೈಟಾಗಿ ಸ್ವಲ್ಪ ಹುಳಿ ಅಂಶ ಇರುತ್ತೆ, ಬಟ್ ಸ್ವಲ್ಪ ಹಣ್ಣಾಗಿ ತೊಗೊಳ್ಳಿ, ಜಾಸ್ತಿ ಹುಳಿ ಏನೂ ಇರೋದಿಲ್ಲ. ನೆಕ್ಸ್ಟ್ ಬಳಸ್ತಾ ಇರೋದು ಡ್ರ್ಯಾಗನ್ ಫ್ರೂಟು. ಇದರಲ್ಲಿ 2 ಥರದ್ದು ಬರುತ್ತೆ ನೋಡಿ. ಒಳಗಡೆ ಸ್ವಲ್ಪ ವೈಟಿಶ್ ಇರುತ್ತೆ, ಆಮೇಲೆ ಈಗ ತೋರಿಸ್ತೀನಿ. ಇದು ಸ್ವಲ್ಪ ರೆಡ್ದು ತಂದಿದ್ದೀನಿ ನಾನು ಈ ಸತಿ. ರೆಡ್ ಅಂದರೆ ಒಂಥರ ಪಿಂಕ್ ಇರುತ್ತೆ ನೋಡಿ, ಈ ಕಲರ್ ಇರುತ್ತೆ. ಕೆಲವೊಂದು ಸಲ ಇದರೊಳಗಡೆ ವೈಟು ಇರುತ್ತೆ. ಅದೊಂದು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಳಿ. ಹೇಳಿದ್ನಲ್ವ, ಈ ಡಯಟ್ ಚಾರ್ಟ್ ಏನು ನಾನೇನು ತೋರಿಸ್ತಾ ಇದ್ದೀನಲ್ಲ, ಇಡೀ ದಿನ ಏನು ಡಯಾಬಿಟಿಕ್ ಪೇಷಂಟ್ ತಿನ್ನಬೇಕು ಅಂತ, ಇದು ಡಯಾಬಿಟಿಕ್ ಪೇಷಂಟ್ ಫಾಲೋ ಅಷ್ಟೇ ಮಾಡಬೇಕಂತ ಏನಿಲ್ಲ. ಯಾರೆಲ್ಲ ನೀವು ವೆಯ್ಟ್ ಲಾಸ್ ಮಾಡಬೇಕನ್ನೋರು ಸಹ ಈ ಡಯಟ್ನ ಫಾಲೋ ಮಾಡ್ಬೋದು. ನಾನು ಇನ್ನೊಂದು ವಿಡಿಯೋ ಸಹ ಮಾಡಿದ್ದೀನಿ, ಡಯಟ್ ಹೇಗೆ ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ. ಅದರ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅಂದರೆ ಅದರ ಲಿಂಕ್ ಸಹ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಒಂದು ಸ್ವಲ್ಪ ನಾನು ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ನಾನು ಹೇಳಿದಾಗೆ ಇದಕ್ಕೆ ಶುಗರು ಏನು ಆ್ಯಡ್ ಮಾಡಬೇಡಿ, ಹನಿ ಯಾವುದೇ ಥರದ್ದು ಏನೂ ಬೇಡ. ಯಾಕೆಂದರೆ ಈ ಮ್ಯೂಸ್ಲಿಯಲ್ಲಿ ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿರ್ತಾರೆ, ಒಂಥರ ಸ್ವೀಟ್ ಇರುತ್ತೆ ನೋಡಿ. ಹಾಲು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡಿ ಬ್ರೇಕ್ಫಾಸ್ಟಿಗೆ ತೊಗೊಳ್ಬೋದು. ಇದು ನೋಡಿ ಎಷ್ಟು ಟೇಸ್ಟಿಯಾಗಿದೆ. ನಾವೇನು ಶುಗರ್ ಆ್ಯಡ್ ಮಾಡಿಲ್ಲ, ಏನಿಲ್ಲ, ಫ್ರೂಟ್ಸು ಎಲ್ಲ. ಅದು ನೋಡ್ತಿರ್ಬೋದು, ಡ್ರ್ಯಾಗನ್ ಫ್ರೂಟ್ಸಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಲ್ದು. ನೋಡಿ, ಬೆಳಗ್ಗೆ ಡ್ರಿಂಕ್ ಆಯಿತು, ಆಮೇಲೆ ಬ್ರೇಕ್ಫಾಸ್ಟು ಆಯಿತು. ನಾವು ಕ್ವಾಂಟಿಟಿ ಸ್ವಲ್ಪ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ನಮಗೆ ಒಂದು 12 ಗಂಟೆ 12ವರೆಗೆ ಈ ಥರ ಸ್ವಲ್ಪ ಲೈಟಾಗಿ ಹಶ್ವಾಗ ಸ್ಟಾರ್ಟ್ ಆಗುತ್ತೆ. ಆವಾಗ ಬೇಕಾದರೆ ನೀವು ಯಾವುದಾದ್ರೂ ಒಂದು ಫ್ರೂಟ್ ತೊಗೋಬೋದು, ಅಥವಾ ತರಕಾರಿ ಸ್ಯಾಲಡ್ ತೊಗೋಬೋದು. ಇಲ್ಲಾಂದರೆ ಮೊಳಕೆ ಕಾಳು ಇತ್ತಂದರೆ ಅದು ಒಂದು ಹಿಡಿ ಸುಮ್ಮನೆ ಹೀಗೆ ತೊಗೊಂಡು ತಿನ್ನಿ. ಅದನ್ನು ಜಾಸ್ತಿ ತಿನ್ನೋ ಹಾಗಿಲ್ಲ, ಒಂದು ಹಿಡಿ ತೊಗೊಂಡು ತಿನ್ನಿ. ನೆಕ್ಸ್ಟ್ ಈಗ ಲಂಚ್ಗೆ ಏನೇನು ಅಂತ ನಾನು ಹೇಳ್ತೀನಿ ನೋಡಿ. ಮಧ್ಯಾಹ್ನ ಲಂಚ್ಗೆ ನಾನೊಂದು ಚಪಾತಿ ತೊಗೊಂಡಿದ್ದೀನಿ. ನೀವು ಮುದ್ದೆ ತಿನ್ನೋರಾದರೆ ಒಂದು ಮುದ್ದೆ ಮಾಡ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಸೌತೆಕಾಯಿ, ಈರುಳ್ಳಿ, ಒಂದು ಸೊಪ್ಪಿನ ಪಲ್ಯ. ಇದರಲ್ಲಿ ನೋಡಿ ಎಲ್ಲ ಮಿಕ್ಸ್ ಇರೋಂಥ ಸೊಪ್ಪಿದೆ. ಈ ಥರ ನೀವು ಡೈಲಿ ಮಾಡೋದ್ರಿಂದ ಎಲ್ಲ ಸೊಪ್ಪು ತಿಂದಾಗೂ ಇರುತ್ತೆ. ಎಲ್ಲ ಒಂದೊಂದು ಸೊಪ್ಪಲ್ಲಿ ಒಂದೊಂದು ಸಿಗುತ್ತಲ್ವ, ಹಾಗಾಗಿ ಎಲ್ಲನೂ ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಒಳ್ಳೆಯದು. ಪಕ್ಕದಲ್ಲಿ ಒಂದು ಚಟ್ನಿ ಇದೆ. ಅದಾದಮೇಲೆ ನಾನು ಒಂದು ಪಲ್ಯ ಮಾಡಿದ್ದೀನಿ. ಸ್ವಲ್ಪ ಇದು ಲಿಕ್ವಿಡ್ ಇರುತ್ತೆ, ಇದು ಡ್ರೈ ಅಲ್ವಾ, ಅದು ಒಂದು ಲಿಕ್ವಿಡದೊಂದು ಮಾಡಿದ್ದೀನಿ, ಹೀರೆಕಾಯಿ ಹಾಕಿ ಮಾಡಿರೋವಂಥದ್ದು. ಚಪಾತಿಯಲ್ಲಿ ಸಹ ಅಷ್ಟೇ ಸ್ವಲ್ಪ ಮೆಂತ್ಯ ಹಾಕಿ, ಸ್ವಲ್ಪ ಜೀರಿಗೆ ಹಾಕಿ, ಮೆಂತ್ಯ ಸೊಪ್ಪು ಅಂದರೆ ಚಪಾತಿ ಹಿಟ್ಟು ನೆನೆಸ್ಬೇಕಾದಾಗ ಹಾಕಿ ಸ್ವಲ್ಪ ಅರಿಶಿಣ ಹಾಕಿ ಮಾಡಿರೋವಂಥದ್ದು. 1 ಗ್ಲಾಸು ಮಜ್ಜಿಗೆ. ಇಷ್ಟು ಮಧ್ಯಾಹ್ನ ಲಂಚ್ಗೆ ತೊಗೊಳ್ಬೋದು. ಯಾವಾಗಲೂ ನೋಡಿ ಮೇನ್ ಕೋರ್ಸು ಅಂದರೆ ಚಪಾತಿ ಅಥವಾ ಮುದ್ದೆ ಮೇನ್ ಕೋರ್ಸ್ ಅಲ್ವಾ, ಅದು ಕ್ವಾಂಟಿಟಿ ಕಡಿಮೆ ಇರಬೇಕು. ಸಲಾಡು, ಆಮೇಲೆ ಸೊಪ್ಪು, ಆಮೇಲೆ ಪಲ್ಯ, ಆಮೇಲೆ ನೀವು ದಾಲ್ ಆದರೂ ತೊಗೊಳ್ಳಿ, ಸಾಂಬಾರಾದರೂ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ, ಅದ್ರ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಯಾವಾಗಲೂ ಅಷ್ಟೇ, ನೀವು ಡಯಟ್ ಮಾಡೋರೇ ಆಗಿರ್ಬೋದು, ಶುಗರ್ ಪೇಷಂಟ್ ಯಾರೇ ಆಗಿರಲಿ, ನಾರ್ಮಲ್ ಇರೋರಾದ್ರೂ ಪರವಾಗಿಲ್ಲ, ಈ ಥರ ನಾವು ತೊಗೊಳ್ಳೋದ್ರಿಂದ ವೆಯ್ಟು ಕಂಟ್ರೋಲ್ ಇರುತ್ತೆ, ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ಬೇಕಾದರೆ ಈ ಥರ ಚೆನ್ನಾಗಿ ತೊಗೋಬೋದು ಒಂದು ಸ್ವಲ್ಪ ಬೌಲಲ್ಲಿ. ಇಲ್ಲಂತಂದರೆ ನಿಮಗೆ ಪೇನ್ಕಾ ಸಲಾಡ್ ಬರುತ್ತೆ, ಅದು ಬೇಕಾದರೆ ತೊಗೊಳ್ಬೋದು. ಅದು ಯಾವ ಥರ ಮಾಡ್ಕೊಳ್ಬೋದು ಅಂತಂದು ಒಂದು ವಿಡಿಯೋನೂ ಮಾಡಿದ್ದೀನಿ, ಅದ್ರ ಲಿಂಕ್ ಸಹ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಒಂದು ಸಲ ಚೆಕ್ ಮಾಡಿ. ಅದು ಸಹ ತುಂಬ ಒಳ್ಳೆಯದು. ಈ ಗುಲಾಬಿ ಸೀಡ್ಸಿಂದ ಮಾಡಿರ್ತಾರೆ ನೋಡಿ ಅದು. ಆಮೇಲೆ ಸಾಯಂಕಾಲ ಟೀ ಕಾಫಿ ಬದಲಿಗೆ ನೀವು ಬ್ಲ್ಯಾಕ್ ಟೀ ಕುಡೀರಿ, ಅಥವಾ ಗ್ರೀನ್ ಟೀ ಕುಡೀರಿ, ಇಲ್ಲಾಂದರೆ ಲೆಮನ್ ಟೀ ಕುಡೀರಿ. ಆದಷ್ಟು ಹಾಲು ಹಾಕದೇ ಇರೋ, ಹಾಲು ಸಕ್ಕರೆ ಯೂಸ್ ಮಾಡದೇ ಇರೋ ಥರ ನೀವು ಕುಡೀರಿ. ಇನ್ ಕೇಸ್ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲ, ಅದು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿಕೊಂಡು ಕುಡಿಬೋದು ನೋಡಿ. ಚೆನ್ನ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ರೈಡ್ ಚೆನ್ನ ಇದೊಂದು ಸ್ವಲ್ಪ ತಿನ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ನೋಡಿ. ತೊಗರಿಬೇಳೆ ಮತ್ತು ಸೌತೆಕಾಯಿ ಹಾಕಿ ಮಾಡಿರೋಂಥ ಕೂಟು. ಆಮೇಲೆ ಇದು ನವಣೆದು ಅನ್ನ, ನಿಮ್ಗೆ ಆಗಲೇ ತೋರಿಸಿದ್ನಲ್ವ, ಆ ಥರ ಮಿಲೆಟ್ಸ್ನ ಯೂಸ್ ಮಾಡಿ
ಆದಷ್ಟು ಅದು ಬ್ರೌನ್ ರೈಸು ಪಾಲಿಶ್ ಇರಲ್ಲ, ಹಂಗಾಗಿ ಅದು ಒಳ್ಳೇದಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ ಇದಕ್ಕೆ ಕ್ರಿಸ್ಪಿ ಇದೆ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಈಗ ಕೂಟ್ ಹಾಕ್ಕೊಂಡು, ಆಮೇಲೆ ನಿಮಗೆ ಸಲಾಡ್ ಇರಬೇಕು. ನಾವೇನು ಮೇನ್ ಕೋರ್ಸು ಸ್ವಲ್ಪ ಇರಬೇಕು, ಬಟ್ ಸಲಾಡು ಜಾಸ್ತಿ ಇರಬೇಕು. ನೋಡಿ ಟೊಮೆಟೊ, ಆಮೇಲೆ ಈರುಳ್ಳಿ, ಸೌತೆಕಾಯಿ ಮತ್ತು ಕ್ಯಾರೆಟು, 1 ಬೌಲು ಮೊಸರು. ಮಧ್ಯಾಹ್ನ ಮಜ್ಜಿಗೆ ತೊಗೊಂಡಿದ್ರೆ ಈಗ ಮೊಸರು ತೊಗೊಳ್ಳಿ, ಮಧ್ಯಾಹ್ನ ಮೊಸರು ತೊಗೊಂಡಿದ್ರೆ ಈಗ ಮಜ್ಜಿಗೆ ತೊಗೊಳ್ಳಿ, ಅದು ನಿಮ್ಮ ಚಾಯ್ಸ್ ಅಷ್ಟೇ. ಬಿಸಿ ಬಿಸಿ ತುಪ್ಪ, ನವಣೆ ಅನ್ನ. ನೋಡಿ, ಇಷ್ಟ ಆಗಿತ್ತು ಡಯಾಬಿಟಿಗೆ ಸಂಬಂಧಿಸಿದ ಒಂದಿಷ್ಟು ಇನ್ಫಾರ್ಮೇಷನು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.